ಇದು ಬಿಜಾಪುರದ ಕುಂಚಿ ಕೊರವ ಜನಾಂಗದ ಅಣ್ಣಾರೆಡ್ಡಿ ಅನ್ನವರ ಮನೆಯ ಮದುವೆ ಸಮಾರಂಭ. ಮದುವೆ ಮನೆಯಲ್ಲಿ ಹೀಗೆಲ್ಲ ನಡೆಯುತ್ತಾ ಅಂತ ಅಚ್ಚರಿ ಪಡುವಷ್ಟು ಅಸಹ್ಯಕರವಾಗಿ ಈ ಸಮಾರಂಭ ನಡೀತು. ಕ್ಲಬ್ ಡ್ಯಾನ್ಸರ್ಗಳು ನಾಚುವಂತೆ ಕುಣಿಯುತ್ತಿರುವ ಇವರೆಲ್ಲ ಮಂಗಳಮುಖಿಯರು. ಮದುವೆಗೆ ಬಂದಿದ್ದ ಫುಲ್ ಟೈಟ್ ಆಗಿದ್ದ ಯುವಕರಿಗೆ, ವೃದ್ಧರಿಗೆ, ಮಂಗಳಮುಖಿಯರಿಗೆ ಮುತ್ತು ಕೊಡುವ ಸಡಗರ. ಬಾಯಲ್ಲಿ ದುಡ್ಡಿಟ್ಟುಕೊಂಡು ಆ ದುಡ್ಡನ್ನು ಮಂಗಳಮುಖಿಯರು ಬಾಯಲ್ಲೇ ತೆಗೆದುಕೊಳ್ಳಬೇಕು. ಮಂಗಳಮುಖಿಯರಿಗೆ ಲಿಪ್ ಟು ಲಿಪ್ ಕಿಸ್ ಮಾಡಿ ದುಡ್ಡು ಕೊಟ್ಟು ರೋಮಾಂಚನ ಅನುಭವಿಸುತ್ತಿದ್ದವರ ಲಿಸ್ಟಿನಲ್ಲಿ ಹಣ್ಣು ಮುದುಕರೂ ಇದ್ರು. ವಿಚಿತ್ರ ಅಂದರೆ ಇದನ್ನು ನೋಡ್ತಾ ಇದ್ದವರಲ್ಲಿ ಸಂಪ್ರದಾಯಸ್ಥ ಮಹಿಳೆಯರೂ ಇದ್ರು, ಪುಟಾಣಿ ಮಕ್ಕಳು ಇದ್ರು. ಅವರ ಎದುರಿಗೆ ಈ ಅಸಹ್ಯ ನಡೀತು. ನಮ್ಮ ಮೊಮ್ಮಗನ ಮದುವೆ ಐತಿ. ಮದುವೆ ಕಾಲಾಗ ನಾವು ಬೊಂಬೈಲಿದ್ದ ಕರೆಸ್ತೀವಿ. ಅರೇಕೊಂದು ಪ್ರೋಗ್ರಾಮ್ಗೆ ನಮ್ಮ ಮೊಮ್ಮಕ್ಕಳಿಗೆ ಮದುವೆ ಆಗಲಿ, ಮಕ್ಕಳ ಮದುವೆ ಆಗಲಿ, ಇವ್ರಿಗೆ ಕರೆಸಿ ಡ್ಯಾನ್ಸ್ ಮಾಡಿದ್ರೆ ನಮ್ಗೆ ಭಾಳ ಒಳ್ಳೇದಾಗ್ತದೆ. ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಮುಂಬೈದಿಂದ ಈ ಒಂದು ಟೀಮ್ ಇದೆ. ಈ ನೂರಿ ಅಂತ ಈಕಿ ಮುಂಬೈದಿಂದ ಕನಿಷ್ಠ ಒಂದು 10 ಜನ ಬರ್ತಾರೆ. 10 ಜನ ಬಂದು ಪ್ರತಿಯೊಂದು ಅವರು ದುಡ್ಡಿಗಾಗಿ ಡ್ಯಾನ್ಸು ಮತ್ತು ಏನೇನೋ ಮಾಡ್ತಾರೆ. ಮತ್ತು ಪ್ರತಿಯೊಂದು ಜನರಿಗೆ ಒಂದು ಒಳ್ಳೆ ಸಂತೋಷದ ಕಾರ್ಯಕ್ರಮ ಕೊಡ್ತಾರೆ. ಮಂಗಳಮುಖಿಯರ ಅಸಹ್ಯದ ನೃತ್ಯ ಮತ್ತು ಯುವಕರ ತರಲೆ ನೋಡುತ್ತಿದ್ದವರಿಗೆ ಇದು ಗುಂಡಿನ ಗಮ್ಮತ್ತಿನ ಎಫೆಕ್ಟು ಅನ್ನೋದು ಗೊತ್ತಾಗ್ತಾ ಇತ್ತು. तो भी क्या है, हम लोगों का काम धंधा तो नहीं है. हाँ, गवर्नमेंट ने हम लोग काम धंधा दिया नहीं. हम लोग जो भी पेट भरने के लिए करना पड़ता है. कोई हम लोग को नौकरी देने वाला नहीं है. तो हम लोग का पेट भरने के लिए हम लोग नाच गाना करके जो भी पैसा मिलता है उससे हमारा रोजी रोटी का चालू हो जाता है. 3 ದಿನಗಳ ಕಾಲ ಸಂಜೆಯಿಂದ ಮಧ್ಯರಾತ್ರಿಯವರೆಗೂ ಮಂಗಳಮುಖಿಯರ ಮನೋರಂಜನೆ ಕಾರ್ಯಕ್ರಮ ನಡೀತು. ಅಸಹ್ಯದ ಈ ನೃತ್ಯಕ್ಕೆ ಕಡಿವಾಣ ಹಾಕುವವರೇ ಇರಲಿಲ್ಲ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.